ನಲ್ಲಿ ತಗ್ಲಾಕೊಂಡಿರುವಂತಹ ದರ್ಶನ್ಗೆ ಸಂಕಷ್ಟಗಳ ಸರಮಾಲೆ ಮುಂದುವರಿತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಈಗ ನಟ ದರ್ಶನ್ ಡಿಫೆಂಡರ್ ಕಾರಿಗೂ ಕೂಡ ಕಂಟಕ ಬರುತ್ತಾ? ತನಿಖೆಯ ಆಯಾಮದಲ್ಲಿ ದರ್ಶನ್ ಕಾರಿನ ಮೇಲೂ ಕೂಡ ಪೊಲೀಸರ ಕಣ್ಣು ಬಿದ್ದಿದೆ. ಕಾರಣ ಕ್ರೈಮ್ ಸೀನ್ಗೆ ಈ ಕಾರು ಕೂಡ ಬಳಕೆ ಆಗಿರಬಹುದಾ ಅನ್ನೋ ಆಯಾಮದಲ್ಲಿ ಸದ್ಯಕ್ಕೆ ಆ ಕಾರನ್ನು ಪೊಲೀಸರು ನೋಡ್ತಾ ಇದ್ದಾರೆ. ಹೀಗೆ ಕಣ್ಣು ಬಿದ್ದಿರೋದು ಕೃತ್ಯ ನಡೆದ ಬಳಿಕ 3 ಕೋಟಿಯ ಡಿಫೆಂಡರ್ ಕಾರ್ನಲ್ಲಿ ಮೈಸೂರಿಗೆ ಈ ಕೊಲೆ ಆರೋಪಿ ದರ್ಶನ್ ಹೋಗಿದ್ರ ಬಗ್ಗೆ ಮಾಹಿತಿ ಇದೆ. ದರ್ಶನ್ ಕಾರನ್ನ ಪರಿಶೀಲನೆ ಮಾಡಬೇಕಾಗಿ ಬರುತ್ತೆ ಅನಿವಾರ್ಯವಾಗಿ. ಬಿಕಾಸ್ ಕ್ರೈಮ್ ಸೀನ್ ನಂತರ ಅಂದ್ರೆ 3 ರೀತಿ ಸಾಮಾನ್ಯವಾಗಿ ತನಿಖೆ ಮಾಡುವಂತಹ ಪೊಲೀಸರು ಒಂದು ಕ್ರೈಮ್ ಅನ್ನು ನೋಡ್ತಾರೆ. ಕ್ರೈಮ್ ಆಗೋಕ್ಕೂ ಮುಂಚೆ, ಕ್ರೈಮ್ ನಡೆದ ಸ್ಪಾಟು, ಕ್ರೈಮ್ನ ನಂತರ ಆರೋಪಿಗಳು ಏನೇನು ಮಾಡಿದ್ರು ಅಂತ. ಸೊ ಆಬ್ವಿಯಸ್ಲಿ ಈ ಕೊಲೆ ಪ್ರಕರಣದ ಆರೋಪಿ ಈ ಕಾರನ್ನು ಯೂಸ್ ಮಾಡಿರೋದ್ರಿಂದ, ನೀವೀಗ ಏನು ವಿಜುವಲ್ಸ್ ನೋಡ್ತಾ ಇದ್ದೀರಾ, ಈ ಕಾರನ್ನು ಯೂಸ್ ಮಾಡಿರೋದ್ರಿಂದ ಈ ಕಾರನ್ನು ಕೂಡ ಸೀಸ್ ಮಾಡುವಂತಹ ಸಾಧ್ಯತೆ ಇದೆ. ಬಿಕಾಸ್ ಆಲ್ರೆಡಿ 2 ಕಾರುಗಳನ್ನು ದರ್ಶನ್ಗೆ ಸಂಬಂಧಪಟ್ಟಿದ್ದು ಅಂತ ಹೇಳಲಾಗ್ತಾ ಇರುವಂತಹ ಕಾರನ್ನು ಸೀಸ್ ಮಾಡಿದ್ದಾರೆ ಅಂತ ಡೀಟೇಲ್ಸ್ ಕೊಡ್ತಾರೆ. KP ನಾಗರಾಜ್ ಮತ್ತೆ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. KP ನಾಗರಾಜ್, ಇದೇ ಕಾರಲ್ಲಿ ನಾನು ಬರ್ತೀನಿ, ನೀವು ಹೋಗಿರಿ ಅಂತ ಏನೋ ದರ್ಶನ್ ಹೇಳಿದ್ರು ಅನ್ನೋದನ್ನ ಕೇಳ್ಪಡ್ತಾ ಇದ್ವಿ ನಾವು. ಬಟ್ ಅದಕ್ಕೆ ಪೊಲೀಸರು ಒಪ್ಪಿಲ್ಲ ಅಂತ. ದರ್ಶನ್ ಏನಾದರೂ ಟೂರ್ ಕರಿತಾ ಇದ್ದಾರೆ ಪೊಲೀಸರು ಅಂತ ಅಂದ್ಕೊಂಡು ಈ ರೀತಿ ಉತ್ತರ ಕೊಟ್ರಂತ, ಯಾವ ರೀತಿ ಪ್ರತ್ಯುತ್ತರವನ್ನ ಕೊಟ್ಟು ದರ್ಶನ್ನ ಒಪ್ಪಿಸಿ ಕರ್ಕೊಂಡು ಹೋದ್ರು, ಆಮೇಲೆ ಈಗ ಈ ಕಾರನ್ನ ಯಾಕೆ ಸೀಸ್ ಮಾಡ್ತಾರೆ ಅಂತ ಮಾಡಿದ್ರೆ? ಅದು ಟೂರ್ಗಿಂತ ಹೆಚ್ಚಾಗಿ ಒಂಥರದ ಆಟಿಟ್ಯೂಡ್ ಪ್ರಾಬ್ಲಮ್. ಆ ಕಾರಣಕ್ಕೋಸ್ಕರವಾಗಿಯೇ ಪೊಲೀಸರು ಕರೆದಂಥ ಸಂದರ್ಭದಲ್ಲಿ ನಾನು ಈ ಕಾರಲ್ಲಿ ಬರ್ತೀನಿ ಅನ್ನುವಂಥದ್ದು. ಬಟ್ ಪೊಲೀಸರಿಂದ ಈ ಥರದೊಂದು ರಿಯಾಕ್ಟ್ ಬರುತ್ತೆ ಅಂತ ಬಹುತೇಕ ದರ್ಶನ್ ಕೂಡ ನಿರೀಕ್ಷಿರ್ಲಿಕ್ಕಿಲ್ಲ. ಹಾಗಾಗಿ ಪೊಲೀಸರು ತಮ್ಮದೇ ಆದಂಥ ವರಸೆಯಲ್ಲಿ ಆ ಮಾತನ್ನು ಹೇಳಿ ಅವ್ರನ್ನ ತಮ್ಮ ಪೊಲೀಸ್ ಬೊಲೆರೋ ಜೀಪ್ನಲ್ಲಿ ಕರ್ಕೊಂಡು ಹೋಗಿರುವಂಥದ್ದು. ಈಗ ಸದ್ಯಕ್ಕೆ ಮೊದಲ ದಿನ ಮಾತ್ರ ದರ್ಶನ್ ಬಳಸದಂಥ ಕಾರು ಹೋಟೆಲ್ನ ಮುಂಭಾಗದಲ್ಲೇ ಇತ್ತು. ಈಗ ಅದನ್ನು ಬೇರೆ ಪಾರ್ಕಿಂಗ್ ಲಾಟ್ಗೆ ಶಿಫ್ಟ್ ಮಾಡಲಾಗಿದೆ. ಆದರೆ ಕಾರನ್ನು ಇನ್ನೂ ಕೂಡ ಬೇರೆ ಯಾರಿಗೂ ಕೂಡ, ಅಂದರೆ ಅವರ ಫ್ಯಾಮಿಲಿಯವ್ರಿಗೆ ಯಾರಿಗೂ ಕೂಡ ಕೊಡುವಂಥ ಕೆಲಸವನ್ನು ಪೊಲೀಸರು ಮಾಡಿಲ್ಲ. ಬಹುತೇಕ ಇವತ್ತು ನಾಳೆಗೆ ಏನು ದರ್ಶನ್ನ ಕರ್ಕೊಂಡು ಬಂದು ಈ ಹೋಟೆಲ್ಗೆ ಬರುವಂಥ ಸಂದರ್ಭದಲ್ಲಿ ಆಗಲೇ ಪೊಲೀಸರು ಆ ಕಾರನ್ನು ಕೂಡ ಸೀಸ್ ಮಾಡುವಂಥದ್ದು ಬಹುತೇಕ ಸ್ಪಷ್ಟ. ಯಾಕೆಂದರೆ ಪ್ರಕರಣ ನಡೆದ ನಂತರದಲ್ಲಿ ಎಸ್ಕೇಪ್ ಆಗುವಂಥ ರೀತಿಯಲ್ಲಿ ಇದೊಂಥರದ ಎಸ್ಕೇಪ್, ಆ ಸ್ಥಳದಿಂದ ಬೇರೆ ಕಡೆಗೆ ಶಿಫ್ಟ್ ಆಗಿರುವಂಥದ್ದು ಅದೇ ಕಾರಿನಲ್ಲಿ. ಹಾಗಾಗಿ ಈ ಕೊಲೆ ಪ್ರಕರಣದಲ್ಲಿ ಆ ಕಾರಿನ ವಿಚಾರವೂ ಕೂಡ ಬಹಳ ಮಹತ್ವವನ್ನು ಪಡೆಯುತ್ತೆ. ನಾನು ಆಗಲೇ ಹೇಳಿದಂತೆ, ಒಂದು ಕೊಲೆ ನಡೆದಂಥ ಸಂದರ್ಭದಲ್ಲಿ ಆ ಕೊಲೆಗೆ ಸಂಬಂಧಪಟ್ಟಂಥ ಎಲ್ಲ ಚಿಕ್ಕ ಚಿಕ್ಕ ವಿಚಾರಗಳು ಕೂಡ ಪೊಲೀಸರಿಗೆ ಎವಿಡೆನ್ಸ್ ರೂಪದಲ್ಲಿ ಬೇಕು. ಯಾಕಂದರೆ ಅವರು ಕೋರ್ಟನ್ನು ಕನ್ವಿನ್ಸ್ ಮಾಡಬೇಕು, ಇವರು ಇಂಥದ್ದೇ ಕಾರಲ್ಲಿ ಹೋದರು, ಇವರು ಇಲ್ಲೇ ಇದ್ದರು. ಹೀಗಾಗಿ ಆ ಕಾರಿನಲ್ಲಿ ಬಂದಿರುವಂಥ ವಿಚಾರ ಎಲ್ಲ ಥರದ CCTVಗಳಲ್ಲಿ ಎಲ್ಲದೂ ಕೂಡ ರೆಕಾರ್ಡ್ ಆಗಿರುತ್ತೆ. ಅದನ್ನು ಕೂಡ ಪೊಲೀಸರು ತಮ್ಮ ತನಿಖೆಯ ಭಾಗವಾಗಿ ತೆಗೆದುಕೊಂಡಿರ್ತಾರೆ. ಹಾಗಾಗಿ ಆ ಕಾರನ್ನು ಸೀಸ್ ಮಾಡುವಂಥದ್ದು ಬಹುತೇಕ ಪಕ್ಕ. ಇವತ್ತು ಅಥವಾ ನಾಳೆ ಒಳಗಡೆ ಏನು ಪೊಲೀಸರು ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ಕಾರಿನ ಪರಿಶೀಲನೆ ಕೂಡ ನಡೆಯುತ್ತೆ. ಅದನ್ನು ಆಗಲೇ ಸೀಸ್ ಕೂಡ ಮಾಡಲಾಗುತ್ತೆ. ಓಕೆ, ಥ್ಯಾಂಕ್ ಯು KP ತಮ್ಮೆಲ್ಲ ಮಾಹಿತಿಗೆ. ಪ್ರಮುಖವಾಗಿ ಈ ಕ್ರೈಮ್ ನಡೆದ ನಂತರ ದರ್ಶನ್ ಇದೇ ಡಿಫೆಂಡರ್ ಕಾರ್ನಲ್ಲಿ ಹೋಗಿರ್ತಕ್ಕಂಥದ್ದು. ಅವ್ರಿಗೆ ಗೊತ್ತಿಲ್ಲ ಮುಂದೆ ಹೀಗೆಲ್ಲ ಆಗುತ್ತೆ, ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅಂತ. ಏನಾದರೂ ಸಾಕ್ಷಿಗಳನ್ನು ಕಾರಲ್ಲಿ ಬಿಟ್ಟಿರಬಹುದು ಈ ಕ್ರೈಮ್ಗೆ ಸಂಬಂಧಪಟ್ಟಂತೆ, ಅಥವಾ ಆತ ಉಳ್ಕೊಂಡಿದ್ದ ರೂಮ್ನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಾಕ್ಷಿಗಳನ್ನು ಬಿಟ್ಟಿರಬಹುದು. ಹಾಗಾಗಿ ಇವಾಗ ಅದನ್ನು ಮಹಜರ್ ಮಾಡ್ತಕ್ಕಂಥ ನಿರ್ಧಾರಕ್ಕೆ ಪೊಲೀಸರು ಬಂದಿದ್ದಾರೆ.